ನಮ್ಮ JDS ಪಕ್ಷ ಕಳೆದ 20-25 ವರ್ಷಗಳಿಂದ ನಮ್ಮ ಜನತಾದಳದ ಹೆಸರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅಂದು ಪ್ರತಿನಿಧಿಸಿದಂತ RG ವೆಂಕಟಾಚಲಯ್ಯನವರು ನಮ್ಮ ಜನತಾದಳದಿಂದ ಶಾಸಕರಾಗಿದ್ದರು. ಅದಾದ ನಂತರ ನಮ್ಮ ಗಂಟಕನಹಳ್ಳಿ ಕೃಷ್ಣಪ್ಪಣ್ಣವರು ಎರಡು ಬಾರಿ ಸಿ ಚೆನ್ನಿಗಪ್ಪನವರು, ತದನಂತರ ಸನ್ಮಾನ್ಯ ಬಿ ಮುನೇಗೌಡರು ಏನು ಚುನಾವಣೆಗಳನ್ನ ಸಾಲು ಚುನಾವಣೆಗಳನ್ನ ಎದುರಿಸ್ತಾ ಬಂದ್ರು. ನಮ್ಮ ಪಕ್ಷ ಕಾರ್ಯಕರ್ತರು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರು ಪಕ್ಷ ಒಂದು ಫಲಿತಾಂಶದ ಸಾಧನೆಯನ್ನ ಮಾಡ್ಲಿಕ್ಕಾಗ್ಲಿಲ್ಲ. ಇದಕ್ಕೆ ಚುನಾವಣೆಗಳಿಂದ ಚುನಾವಣೆಗಳಿಗೆ ಹಲವಾರು ತಪ್ಪುಗಳು, ಹಲವಾರು ಮುಖಂಡರುಗಳ ಭಿನ್ನಾಭಿಪ್ರಾಯಗಳು, ಕೆಲವೊಂದು ಬಾರಿ ಏನು ನಮ್ಮನ್ನ ವಿರೋಧಿಸ್ಕೊಂತ ಬಂದಿದೆ. ಜಾತ್ಯತೀತ ಜನತಾದಳನ ಪ್ರಬಲವಾಗಿ 2 ರಾಷ್ಟ್ರೀಯ ಪಕ್ಷ ವಿರೋಧಿಸ್ಕೊಂಡು ಬಂದಿದೆ. ಅವುಗಳ ಕೆಲವು ಅಭಿಲಾಷೆಗಳಿಗೆ ಒಳಗಾಗಿ ತಾಲೂಕಿನ ಜನ ಏನು ಮೈಮರೆತು ನಮ್ಮ ಪಕ್ಷವನ್ನ 60-70 ಸಾವಿರ ಓಟ್ ತಗೊಂಡ್ರು ನಾವು ವಿಜಯ ಸಾಧಿಸಕ್ಕಾಗ್ಲಿಲ್ಲ. ಕಳೆದ ಬಾರಿ ಚುನಾವಣೆ ಸಹ ಏನು ನಮ್ಮ ಮೂಲ JDS ಪಕ್ಷದ ಮತಗಳೇನಿದೆ ಅದರಲ್ಲೂ ಸಹ ನಾವು ನಮ್ಮ ಸಾಧನೆಯನ್ನ ಮಾಡಿದ್ವಿ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಈ ನಮ್ಮ ಜಾತ್ಯತೀತ ಜನತಾದಳ ಉದ್ಭವವಾಗಿ ಸನ್ಮಾನ್ಯ ನಮ್ಮ ದೇಶ ಕಂಡಂತಹ ಅತ್ಯಂತ ಪ್ರಭಾವಿ ನಾಯಕರು, ಮಾಜಿ ಪ್ರಧಾನಿಗಳು, ನಮ್ಮ ಪಕ್ಷದ ನೇತಾರರು ಏನು ಸತತ 25 ವರ್ಷಗಳ ಕಾಲ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಪ್ರತಿನಿಧಿಸ್ಕೊಂತ ಬಂದಿದ್ದಾರೆ. ಅವರ ಹೆಸರಿನಲ್ಲಿ ಏನು ಜಾತ್ಯತೀತ ಜನತಾದಳ ಏನ್ ಮೂಡಿ ಬಂತು ಅದರ ರಜತ ಮಹೋತ್ಸವ ಕಾರ್ಯಕ್ರಮವನ್ನ ಏನು ನಮ್ಮ ಪಕ್ಷದ ಕೇಂದ್ರದ ಕಚೇರಿಯಲ್ಲಿ 2 ತಿಂಗಳ ಹಿಂದೆ ಏನು ನಡೆಸಿದ್ರು, 3-4 ತಿಂಗಳಿಂದ ಏನ್ ನಡೆಸಿದ್ರು ಅದರ ನಮ್ಮ ಹೈಕಮಾಂಡ್, ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಮತ್ತೆ ದೇವೇಗೌಡರ ಆದೇಶದಂತೆ ಪ್ರತಿ ಜಿಲ್ಲೆಯಲ್ಲೂ ಮತ್ತೆ ಹಲವಾರು ತಾಲೂಕುಗಳಲ್ಲಿ ಏನು ನಮ್ಮ ರಜತ ಮಹೋತ್ಸವದ ಈ ಪಕ್ಷದ ಉದ್ಭವವಾಗಿ 25 ವರ್ಷಗಳ ಕಾಲ ಈ ನಾಡಿನಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಏನು ಈ ಸಾರ್ವಜನಿಕರಿಗೆ ಯಾವ ರೀತಿ ಈ ಪಕ್ಷ ಸಾಧನೆಯನ್ನ ಮಾಡಿದೆ, ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ, ಅದನ್ನ ಬಿಂಬಿಸಲು ನಮ್ಮ ಪಕ್ಷ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತು ರಾಜ್ಯ ಮಟ್ಟದಲ್ಲಿ. ಅದರ ಅಂಗವಾಗಿ ಸುಮಾರು ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮತ್ತೆ ಮೈಸೂರು ಕರ್ನಾಟಕ, ಮತ್ತೆ ಬೆಂಗಳೂರು ಭಾಗದಲ್ಲಿ ಸುಮಾರು ಪಕ್ಷದ ಸಮಾವೇಶಗಳು ಈ ರಜತ ಮಹೋತ್ಸವದ ಸಲುವಾಗಿ ಬಹಳ ಯಶಸ್ವಿಯಾಗಿ ನೆರವೇರಿದ್ವು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರನು ಇದೇ ಕಾರ್ಯಕ್ರಮದ ರೂಪುರೇಷೆಯನ್ನ ಬಹಳ ಯಶಸ್ವಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಏನು ನಮ್ಮ ಕುಮಾರಣ್ಣನವರು ಕೇಂದ್ರದ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದ ಬೆನ್ನೆಲುಬಾಗಿ ನಮ್ಮೆಲ್ಲರ ಯುವ ನೇತಾರರು, ಮುಂದಿನ ನಮ್ಮೆಲ್ಲರ ಭವಿಷ್ಯದ ನಾಯಕರು ಹಾಗೂ ಖ್ಯಾತ ಚಲನಚಿತ್ರ ನಟರು 3 ಬಾರಿ ಸೋತ್ರು ಸಹ ಜನರೊಂದಿಗೆ ನಾನು ಇರ್ತೀನಿ, ಕಾರ್ಯಕರ್ತರನ್ನ ಉಳಿಸ್ತೀನಿ ಅಂತ ಹೇಳಿ ವಿಶೇಷವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಅಭಿಯಾನವನ್ನ 2 ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡೊಡೆದು ನಮ್ಮ ಕಾರ್ಯಕರ್ತರ ಮನೆ ಬಾಗಿಲಿಗೆ ಬರ್ಲಿಕ್ಕೆ ಒಂದು ಯಶಸ್ವಿಯಾದ ಕಾರ್ಯಕ್ರಮವನ್ನ ಏನ್ ರೂಪಿಸ್ಕೊಂಡಿದ್ದಾರೆ, ಆ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಏನು ಈ 8ನೇ ತಾರೀಕು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ನಾವಿಂದು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಮತ್ತೊಂದು ಮೂಲ ಉದ್ದೇಶ ನಾವು
ಯಾವಾಗಲೂ ಸಹ ನಮ್ಮ ಪಕ್ಷದ ಸಭೆಗಳನ್ನ ಒಂದು ಹಾಸ್ಪಿಟ್ಲ್ ಸರ್ಕಲ್ಲು ಮತ್ತೆ ಎಲ್ಲನ ಒಂದು ಜಾಗದಲ್ಲಿ ಚೌಲ್ಟ್ರಿಲಿ ಮಾಡಬೇಕು ಅಂತ ನಮ್ಮ ಹೈಕಮಾಂಡು ನಮಗೆ ಒಂದು ಸ್ಪಷ್ಟ ನಿರ್ದೇಶನ ಕೊಡ್ತು. ಆದರೆ ನಾವು ಪಕ್ಷದ ಕಾರ್ಯಕರ್ತರು 60-70 ಸಾವಿರ ಓಟ್ ಹಾಕಿನೂ ಬಹಳ ನೋವಿನಲ್ಲಿದ್ದಾರೆ. ನಾವು ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು, ತಾವು ಅನುಮತಿ ಕೊಡಿ ಅಂತ ಹೇಳಿ ಭಗತ್ ಸಿಂಗ್ ಕ್ರೀಡಾಂಗಣವನ್ನ ಅವರ ಗಮನಕ್ಕೆ ತಂದು ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು 10ರಿಂದ 15 ಸಾವಿರ ಜನಗಳನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ JDS ಕಾರ್ಯಕರ್ತನ ಕರೆತಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮೆಲ್ಲರ ಮುಖಂಡರುಗಳು ಬಹಳ ಅಚ್ಚುಕಟ್ಟಾಗಿ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಅದೇ ರೀತಿಯ ಸಹಕಾರ ನಿಮ್ಮ ಮಾಧ್ಯಮದ ಮುಖಂಡರು ಸಹ, ಮಾಧ್ಯಮದ ಸ್ನೇಹಿತರು ಸಹ ನೀವು ನಮಗೆ ಯಾವತ್ತೂ ಸಹ ಸಹಕಾರ ಕೊಡ್ತಾ ಬಂದಿದ್ದೀರಿ. ಮುಂದಿನ ಈ ಕಾರ್ಯಕ್ರಮಕ್ಕೂ ಸಹ ಇದು ಹೆಚ್ಚು ನಮ್ಮ ಹಳ್ಳಿ ಭಾಗದಲ್ಲಿ ಮತ್ತೆ ಎಲ್ಲ ನಮ್ಮ ಜಿಲ್ಲಾದ್ಯಂತ ಎಲ್ರಿಗೂ ತಲುಪಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೀವು ಸಹ ಒಬ್ರು ಕಾರಣೀಭೂತರಾಗಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ 2 ಮಾತುಗಳನ್ನಾಡಕ್ಕೆ ನಮ್ಮ ಮಂಜಣ್ಣ ಅವ್ರ ಜಿಲ್ಲಾಧ್ಯಕ್ಷರು ಮತ್ತೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ, ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ JDS ಕಾರ್ಯಕರ್ತರಿಗೆ ಮತ್ತೆ ಸ್ವಯಂ ಪ್ರೇರಿತವಾಗಿ ನಾವು ಯಾವುದೇ ಒಂದು ಅಧಿಕಾರದ ಆಸೆ ಇಲ್ಲದೆ ನಮ್ಮ ಪಕ್ಷನೂ ಸಹ ಮುಖಂಡರುಗಳ ಶ್ರಮದಿಂದ ಬಹಳ ಯಶಸ್ವಿಯಾಗಿ ಅಂದಿನ ತನಕ ಇಲ್ಲಿನವರೆಗೂ ಸಹ ನಾವು ತಾಲೂಕಿನಲ್ಲಿ ಶಾಸಕ ಸ್ಥಾನ ಲಭಿಸ್ತೇನೆ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳಲ್ಲಿ, ತಾಲೂಕು ಮಟ್ಟದ ಸಹಕಾರ ಸಂಘಗಳಲ್ಲಿ ಮತ್ತೆ ಎಲ್ಲ ಪಂಚಾಯತಿಯ ಸುಮಾರು 8-10 ಪಂಚಾಯತಿಗಳಲ್ಲಿ ನಮ್ಮದೇ ಆದ ಪಕ್ಷವನ್ನ ಶಕ್ತಿಯನ್ನ ಹೊಂದ್ಕೊಳ್ತಾ ಬಂದಿದೆ. ಕಳೆದ 2-3 ವರ್ಷಗಳಲ್ಲಿ ನಮ್ಮ ಪಕ್ಷವನ್ನ ಯಾವ ರೀತಿ ಕೆಲವರು ದುರುಪಯೋಗಿಸ್ಕೊಂಡ್ರು, ನಿಮ್ಗೂ ಸಹ ಅದು ನಿಮ್ ಕಣ್ಮುಂದೆನೂ ಇದೆ. ಮುಂದಿನ ದಿನಗಳಲ್ಲಿ ಯಾರು ಸಹ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಶಕ್ತಿಹೀನರಾಗಿದ್ದಾರೆ, ನಮ್ಮ ಹಳಬರು ಪಕ್ಷದ ಸಂಘಟನೆಯಲ್ಲಿ ಯಾಕೆ ತೊಡಗಿಕೊಳ್ತಿಲ್ಲ, ಒಂದು ಮುದ್ದು ಕೊಡುವ ಕಾರ್ಯಕ್ರಮವನ್ನ ನಮ್ಮ ಯುವಕರಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅವರ ಸಹಕಾರದೊಂದಿಗೆ ನಾವು ಕಾರ್ಯಕರ್ತನ ಮನೆಯನ್ನ ತಲುಪಿ ಈ ಪಕ್ಷವನ್ನ ಮುಂದಿನ ವಿಧಾನಸಭಾ ಚುನಾವಣೆಗೆ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ JDS ಪಕ್ಷನೂ ಸಹ ಪ್ರಬಲವಾಗಿ ಸ್ಪರ್ಧಿಸುವ ಎಲ್ಲ ತರಹದ ಶಕ್ತಿಯನ್ನ ಇದೆ ಅಂತ ಒಂದು ಬಿಂಬಿಸ್ಲಿಕ್ಕೆ ಮತ್ತೆ ಅದರ ರೂಪುರೇಷೆಗಳನ್ನ ತೊಡಗಿಸ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮದ ಮೂಲ ಉದ್ದೇಶನೂ ಸಹ ಆಗಿರ್ತದೆ ಅಂತ ಹೇಳ್ತಾ